ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಮಾತನಾಡಿದ್ದನ್ನು ಗಮನಿಸಿದ್ರಿ. ಟ್ರಸ್ಟಿಗಳು ಲೆಕ್ಕ ಕೊಡೋದಕ್ಕೆ ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಷಡ್ಯಂತ್ರ ಇದೆ. ಅವರು ತಮಗೆ ಬೇಕಾದ ರೀತಿಯಲ್ಲಿ ಲೆಕ್ಕ ಕೊಟ್ಟು ಹೊರಡಬೇಕು ಅಂತ ಭಾವಿಸಿದ್ದಾರೆ. ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ನಾವು ಧರ್ಮದ ಲೆಕ್ಕವನ್ನು ಕೇಳ್ತಾ ಇದ್ದೀವಿ ಅಂತ ಅರುಣ್ ಕುಮಾರ್ ಪೂಜಾರ ಹೇಳ್ತಾ ಇದ್ದಾರೆ. ಸದ್ಯ ಮಠದ ಬಾಗಿಲಿನ ಮುಂದೆ ಪ್ರತಿಭಟನೆಯಾಗ್ತಾ ಇರೋದು. ಅಂದ್ರೆ ವಚನಾನಂದ ಶ್ರೀಗಳ ಬೆಂಬಲಿಗರು ಅಲ್ಲಿ ಕೂತಿದ್ದಾರೆ, ಧರಣಿ ಕೂತಿದ್ದಾರೆ. ಕಾರಣ ಏನು ಅಂತಂದ್ರೆ ವಚನಾನಂದ ಶ್ರೀಗಳನ್ನ ಮಠದಿಂದ ಹೊರಗೆ ಹಾಕುವಂತ ಪ್ರಯತ್ನಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಅವರು ಸ್ಪಷ್ಟ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಚನಾನಂದ ಶ್ರೀಗಳ ಬೆಂಬಲಿಗರೇ ಕೇಳಿದ್ದು ಲೆಕ್ಕ ಕೊಡಿ, ಟ್ರಸ್ಟ್ನಲ್ಲಿ ಅವ್ಯವಹಾರ ಆಗ್ತಾ ಇದೆ, ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತ ಒಂದು ಅಭಿಯಾನವನ್ನೇ ಮಾಡಿದ್ರು. 27 ತಾರೀಕು ಅಂತ ಫಿಕ್ಸ್ ಮಾಡಿಕೊಂಡ್ರು ಟ್ರಸ್ಟಿಗಳು. ಅದಕ್ಕೆ ಅಂತಲೇ ಒಂದು ಪೆಂಡಾಲ್ ಹಾಕಿದ್ರು. ಲೆಕ್ಕ ಕೊಡ್ತೀವಿ, ಯಾರಿಗೆ ಏನೇ ಡೌಟ್ ಇದ್ರೂ ಕೂಡ ಬಂದು ಕೇಳಬಹುದು. ನಾವು ಲೆಕ್ಕ ಕೊಟ್ಟ ನಂತರ ವಚನಾನಂದ ಶ್ರೀಗಳು ಮಠ ಬಿಟ್ಟು ಹೋಗಬೇಕು ಅಂತ ಟ್ರಸ್ಟಿಗಳು ಹೇಳಿದ್ರು. ಈಗ ಲೆಕ್ಕ ಕೊಡೋದಕ್ಕೆ ಬಂದಾಗ ಅವರು ಕೊಡ್ತಾರೆ ಲೆಕ್ಕ ಸರಿ ಇಲ್ಲ ಅಂತ. ಲೆಕ್ಕ ಕೊಡೋದಕ್ಕಿಂತ ಮೊದಲೇ ಲೆಕ್ಕವೇ ಸರಿ ಇಲ್ಲ ಅಂತ ವಚನಾನಂದ ಶ್ರೀಗಳ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇನ್ನು ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ, ನಾನು ಮಠ ಖಾಲಿ ಮಾಡಲ್ಲ, ಟ್ರಸ್ಟಿಗಳ ಅವಧಿ ಮುಗಿದಿದೆ, ಅವರು ಮಠ ಖಾಲಿ ಮಾಡಲಿ. ಇದು ವಚನಾನಂದ ಶ್ರೀಗಳು ಹೇಳ್ತಾ ಇರೋದು. ಇಲ್ಲಿ ವಚನಾನಂದ ಶ್ರೀಗಳ ಭಕ್ತಾದಿಗಳು ಮತ್ತವರ ಬೆಂಬಲಿಗರು ಹೇಳ್ತಾ ಇರೋದು, ಟ್ರಸ್ಟಿಗಳ ಅವಧಿ 5 ವರ್ಷ, 5 ವರ್ಷ ಮುಕ್ತಾಯ ಆಗಿದೆ, ಅವರು ಮಠ ಬಿಟ್ಟು ಹೋಗ್ಲಿ ಅಥವಾ ಟ್ರಸ್ಟ್ ಬಿಟ್ಟು ಹೋಗ್ಲಿ ಅಂತ. ಟ್ರಸ್ಟಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ದು ಜೀವನ ಪರ್ಯಂತ ಅಂತ. ಟ್ರಸ್ಟಿಗಳಾಗಿ ವಚನಾನಂದ ಶ್ರೀಗಳು ಹೇಳ್ತಾ ಇರೋದು ಅವ್ರದ್ದು ಅವಧಿ ಮುಗಿದಿದೆ. ಸ್ವಾಮೀಜಿ ಏನ್ ಹೇಳಕ್ ಬಯಸ್ತೀರಿ? ಮಠದಲ್ಲಿರುವಂತಹ ಬೆಳವಣಿಗೆಗಳು ಇದೊಂದು ಮಠನ ಅಥವಾ ರಾಜಕೀಯ ಪಕ್ಷದ ಕಚೇರಿನ ಎಲ್ಲ ಉಚ್ಚಾಟನೆ ಪರ್ವ ನಡೀತಾ ಇದೆ ಅಂತ ಭಕ್ತರು ಮಾತನಾಡ್ತಾ ಇದ್ದಾರೆ. ಮಠ ಅದು ಅವಿಮುಕ್ತ ಕ್ಷೇತ್ರ. ಕಳೆದ 8 ವರ್ಷಗಳಲ್ಲಿ ಎಂದೆಂದೂ ಕಾಣದ ಭಕ್ತಗಣ ನಮ್ಮ ಜೊತೆಗೆ ಇದೆ. ನಾವು ಇವಾಗ ಕಳೆದ 1 ತಿಂಗಳಿಂದ ನಿರಂತರವಾಗಿ ಸಾವಿರ ಜನ ಮನೆಗೆದ್ದು ಮಾರ್ಗೆಲ್ಲಬೇಕು ಅಂತಿದೆ. 8 ವರ್ಷದ ಪೀಠಾಧ್ಯಕ್ಷ ಆದ ಮೇಲೆ ಒಂದು ಹಳ್ಳಿಗೂ ನಾವು ಹೋಗಲ್ಲ ನೋಡ್ಕೊಂಡಿದ್ರು. ಬಹಳ ವ್ಯವಸ್ಥಿತವಾಗಿ ಯಾವುದೇ ಹಳ್ಳಿಗಳ ಭಕ್ತರ ಜೊತೆಗೆ ನೇರವಾಗಿ ಸಂಪರ್ಕ ಎಲ್ಲ ನೋಡ್ಕೊಂಡಿದ್ರು. ಆ ಸಂಪರ್ಕ ಇವತ್ತು ಹೋಗಿದೆ. ಅವರು ಮಾಡಿರೋದು ಈಗ ಸಂಪರ್ಕ ಕನೆಕ್ಟ್ ಆಗಿದೆ. ಈಗ ಭಕ್ತರ ಮತ್ತು ಗುರುಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಪ್ರತಿನಿತ್ಯ 100 ಜನ ಭಕ್ತರು ದರ್ಶನ ಆಶೀರ್ವಾದ ತೆಗೆದುಕೊಳ್ತಾ ಇದ್ದಾರೆ. ನನ್ನದಲ್ಲ ಇದು, ಮಹಾಂತಜ ಎಲ್ಲವ ನೋಡಕತ್ತಾನೆ, ಮನವನರಿಯದ ಕಳ್ಳತನವಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ಶ್ರೇಷ್ಠ ಭಕ್ತರು ಪಡೆದಂತ ನಾವು ಬಹಳ ಪುಣ್ಯವಂತರಿದ್ದೀವಿ. ಇಂಥ ಲಕ್ಷೋಪಲಕ್ಷಿನ ಭಕ್ತರು ಬಂದು ಆಶೀರ್ವಾದ ತೆಗೆದುಕೊಳ್ಳೋದು ನಮ್ದು ಉದ್ದೇಶ ಒಂದೇ. ನಮ್ಮ ಭಕ್ತರು ಉದ್ಧಾರದ ಹೆದ್ದಾರಿ ಕಡೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಅವರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ನಮ್ಮ ರೈತರ ಜೀವನ ಅತ್ಯಂತ ಸಮೃದ್ಧಿಪೂರ್ಣವಾಗಬೇಕು, ಅವರ ಕೊಟ್ಟಂತಹ ದವಸ ಧಾನ್ಯಗಳು ಸತ್ಕಾರಕ್ಕೇ ಸಮರ್ಪಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮಠ ಬಹಳ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ 4 ಜನ ಇವು ಇದ್ದೇ ಇರ್ತಾರೆ, ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅದಕ್ಕೆ ನಿಂದಕರು ಇರಬೇಕು ಅಂತ ಕಬೀರದಾಸ್ ಹೇಳ್ತಾರೆ. ನಿಂದಕರು ಇರಬೇಕು. ಹೇಗೆ ಅಂತಂದ್ರೆ ನಿಂದಕರಿಗೆ ನಮ್ಮ ಮನೆ ಮುಂದೆ ಒಂದು ಗುಡಿಸಲು ಹಾಕಿ ಅವ್ರನ್ನ ಇಟ್ಕೋಬೇಕಂತ. ಯಾಕಂತಂದ್ರೆ ಅವರು ಸಾಬೂನಿದ್ದಂಗಂತ, ದುಡ್ಡು ಇಲ್ದನ ನಮ್ಮ ಮೈ ಮೇಲಿನ ಎಲ್ಲ ಕೊಳೆ ತೆಗಿತಾರಂತ. ಹೆಂಗ ಮನಸ್ಸಿನ ಕೊಳೆನ ತೆಗಿತಾರ. ಹಾಗಾಗಿ ನಿಂದಿಸುವರು ಸ್ತುತಿಸುವರು ಇವರಿಬ್ಬರು ನಮ್ಮವರೇ. ನಿಂದಿಸುವನೊಬ್ಬ, ಸ್ತುತಿಸುವನು ಒಬ್ಬ. ಇವರಿಬ್ಬರು ನಮ್ಮ ಶಿವಯೋಗಿಯ ಬಂಧುಗಳು. ಇಲ್ಲಿ ಬಂದವರೆಲ್ಲ ಸ್ತುತಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮಣ್ಣ, ಇನ್ನು ಕೆಲವು ನಿಂದನೆ ಮಾಡಕ್ಕೆ ಬಂದಿದ್ದಾರೆ. ಅವರಿಬ್ಬರು ನಮ್ಮವರೇ. ಅದರಲ್ಲಿ ಒಬ್ಬ ಪಾಪ ತೆಗೆದುಕೊಳ್ತಾನೆ, ಒಬ್ಬ ಪುಣ್ಯ ತೆಗೆದುಕೊಳ್ತಾನೆ. ನಾವು ಮಾತ್ರ ನಿತ್ಯ ಮುಕ್ತರು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಅಂದ್ರೆ ಈಗ 8 ವರ್ಷ ನಿಮ್ಮನ್ನ ಟ್ರಸ್ಟಿಗಳು ಒಂದ್ ರೀತಿ ಪಂಜರದ ಗಿಣಿಯನ್ನಾಗಿ ಮಾಡಿದ್ರಂತ. ಡೆಫಿನೆಟ್ಲಿ ಅದು ಇಲ್ಲೇ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವರಿಗೆಲ್ಲ ಮಾಹಿತಿ ಇದೆ. ಅದಕ್ಕೆ ಭಕ್ತರನ್ನ ಕನೆಕ್ಟ್ ಆಗಲ್ದಂಗೆ ಡಿಸ್ಕನೆಕ್ಟ್ ಆಗಿತ್ತು. ಮಹಾಂತಜ ಮತ್ತು ರೀಕನೆಕ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಒಂದು ವಿಡಿಯೋ ವೈರಲ್ ಆಗಿದೆ. 2 ವರ್ಷದ ಹಿಂದೆ ನೀವು ಬಾವಿ ಬೆಟ್ಟಪ್ಪನವ್ರ ಜೊತೆ ದಾಸೋಹ ಮನೆಯಲ್ಲಿ ವಾಗ್ವಾದ ಮಾಡ್ತಾರಂತ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ಅವಾಗೂ ಅಂದ್ರೆ ಈ ಇಂದು ನಿನ್ನೆದಲ್ಲ, ಈ ಟ್ರಸ್ಟಿಗಳು ಮತ್ತು ನಿಮ್ಮ ಮಧ್ಯೆ ಜಟಾಪಟಿ ಈ ಹಿಂದೆಂದಲೂ ಇತ್ತ ಸ್ವಾಮೀಜಿ? ಡೆಫಿನೆಟ್ಲಿ ಕೆಲವರು ಮೂಲಭೂತವಾದಿಗಳಿದ್ದಾರೆ.
ಅವ್ರು ನಾ ಹೇಳ್ದಂಗೆ ಅನ್ಬೇಕು. ನಾನೆಂಬ ಅಹಂಕಾರ ತೋರಿದ ಅಟಮಟ ಕುಟಿಲ ಕುಹಕೆಂಬ ಬಿರುಗಾಳಿ ಹುಟ್ಟಿತ್ತು ಅಂತ ಹೇಳ್ತಾರೆ. ಹಂಗೆ ನಾನು ಮಾಡಿದೆ, ನಾನು ಕಟ್ಟಿದೆ, ನಾನು ಫೌಂಡರ್ ಅನ್ನೋಂಥ ಭ್ರಮೆಯಲ್ಲಿದ್ದಾರೆ. ಅಂಥವ್ರಿಗೆ ಅವ್ರು ಹೇಳ್ದಂಗೆ ಕುಣ್ಯಕ್ಕೆ ನಾವು ಆಗಲ್ಲ. ನಾವು ಈ ಮಠದಲ್ಲಿ ಒಂದೇ ₹1 ಚೆಕ್ ಸೈನ್ ಮಾಡಿಲ್ಲ, ₹1 ಹಣವನ್ನು ತೆಗೆದುಕೊಂಡಿಲ್ಲ. ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ ಗೌರವಯುತವಾಗಿ ಮಠ ಖಾಲಿ ಮಾಡಬೇಕು ಅಂತೇಳಿ, ಏನು ಹೇಳಕ್ ಬಯಸ್ತೀರಿ? ಗೌರವಯುತವಾಗಿ ಅವರು ಕೂಡ ತಮ್ಮ ಅವಧಿ ಮುಗಿದಿದೆ, ಅವರು ಖಾಲಿ ಮಾಡಬೇಕು ಅಂತ ಭಕ್ತರು ಬಂದಾರೆ. ಮತ್ತೊಂದೆಡೆ ದೇ ಹ್ಯಾವ್ ಟು ಎಕ್ಸಿಟ್, ನಾಟ್ ಮೀ. ಇದು ವಚನಾನಂದ ಸ್ವಾಮೀಜಿ ಅವರು ಹೇಳ್ತಾ ಇರುವಂತಹ ಮಾತು ಏನು, ನಾನು ಮಠವನ್ನ ಖಾಲಿ ಮಾಡಲ್ಲ, ಅವರು ಟ್ರಸ್ಟಿಗಳು ಇದನ್ನ ಅವರು ತಮ್ಮ ಹುದ್ದೆಯಿಂದ ಖಾಲಿ ಆಗಬೇಕು ಎಂಬ ಮಾತನ್ನ ಹೇಳ್ತಾ ಇರುವಂತದ್ದು. ಕಾನೂನು ಹೋರಾಟ ಅವರು ಮುಂದುವರಿಸಲಿ, ಕಾನೂನಕ್ಕೆ ನಾನು ಗೌರವ ಕೊಡ್ತೀನಿ ಎಂಬ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೇಟ್, ಏಷ್ಯಾ ನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.